ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೂಪಾ ಕುಮಾರ್. ಇವತ್ತಿನ ಸ್ಪೆಷಲ್ಲು ಸಜ್ಜೆ ಮಸಾಲ ಪೂರಿ. ಎಲ್ಲರೂ ಗೋಧಿ ಹಿಟ್ಟಲ್ಲಿ, ಮೈದಾ ಹಿಟ್ಟಲ್ಲಿ ಪೂರಿ ಮಾಡಿರ್ತಾರೆ. ಇವತ್ತು ಸಜ್ಜೆ ಹಿಟ್ಟಲ್ಲಿ ಹೇಗೆ ನಾವು ಮಸಾಲ ಪೂರಿ ಮಾಡೋದು ಅಂತ ನೋಡೋಣ. ಈ ಸಜ್ಜೆ ಹಿಟ್ಟಿನ ಮಸಾಲ ಪೂರಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂದರೆ, ಸಜ್ಜೆ ಹಿಟ್ಟು, ಬೇಯಿಸಿಟ್ಕೊಂಡಿರುವಂಥ ಆಲೂಗಡ್ಡೆ, ತುರಿದಿಟ್ಕೊಂಡಿರುವಂತಹ ಶುಂಠಿ, ಓಂಕಾಳು, ಚಿಲ್ಲಿ ಫ್ಲೇಕ್ಸ್, ಅರಿಶಿಣ, ಉಪ್ಪು, ಎಳ್ಳು, ಜೀರಿಗೆ, ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ, ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂಥ ಕರಿಬೇವು, ಇಂಗು, ಎಣ್ಣೆ, ಸ್ವಲ್ಪ ನೀರು. ಇದನ್ನೆಲ್ಲ ಬಳಸ್ಕೊಂಡು ನಾವು ಒಂದು ರುಚಿಕರವಾಗಿರುವಂತಹ ಸಜ್ಜೆ ಪೂರಿ ಮಾಡೋಣ. ಬನ್ನಿ. ಮೊದಲನೇದಾಗಿ ಬೇಯಿಸಿಟ್ಕೊಂಡಿರುವಂಥ ಆಲೂಗಡ್ಡೆ ಸಿಪ್ಪೆ ಬಿಡಿಸ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆನ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಮ್ಯಾಶ್ ಮಾಡಿದ್ದಾಗಿದೆ. ಈಗ ಒಂದೊಂದೇ ಸಾಮಗ್ರಿಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಸಜ್ಜೆ ಹಿಟ್ಟನ್ನ ಹಾಕ್ಕೊಳ್ತೀನಿ. ಎಳ್ಳು ಸ್ವಲ್ಪ ಹಾಕೋತಾ ಇದ್ದೀನಿ. ತುರಿದಿಟ್ಕೊಂಡಿರೋಂಥ ಶುಂಠಿ ಹಾಕೋತಾ ಇದ್ದೀನಿ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕೋತಿದ್ದೀನಿ. ನಿಮ್ಗೆ ಹೆಚ್ಚು ಖಾರ ಬೇಕಂದರೆ ಇನ್ನು ಸ್ವಲ್ಪ ಹಸಿಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಬಹುದು. ಜೀರಿಗೆ ಸ್ವಲ್ಪ ಹಾಕೋತಾ ಇದ್ದೀನಿ. ಈಗ ಓಂಕಾಳನ್ನ ಹಾಕೋತಾ ಇದ್ದೀನಿ. ಓಂಕಾಳನ್ನ ಕ್ರಷ್ ಮಾಡಿ ಹಾಕ್ಕೊಳ್ಳೋದ್ರಿಂದ ವಿಶೇಷವಾದಂಥ ರುಚಿ ಸಿಗುತ್ತೆ. ಅರ್ಶಿನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರ್ಶಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಒಳ್ಳೆ ಕಲರ್ ಕೊಡುತ್ತೆ. ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಇನ್ನು ಸ್ವಲ್ಪ ಹೆಚ್ಚಾಗಿ ಖಾರ ಹಾಕ್ಕೊಬೋದು. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಸಜ್ಜೆ ಮಸಾಲ ಪೂರಿನ ಚಪಾತಿ ಹಿಟ್ಟು ಕಲಿಸೋದಕ್ಕಿಂತಲೂ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಸ್ವಲ್ಪನೇ ನೀರನ್ನು ಬೆರೆಸ್ಕೊಂಡು ಈ ಹದಕ್ಕೆ ಕಲಿಸ್ಕೊಂಡಿದ್ದೀನಿ. ಈ ಮಿಶ್ರಣಕ್ಕೆ ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಸಿ 15 ನಿಮಿಷ ನೆನೆಯೋಕೆ ಬಿಡೋಣ. ಪೂರಿ ಕರಿಯೋದಕ್ಕೆ ಎಣ್ಣೆ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗೋಷ್ಟರಲ್ಲಿ ಪೂರಿನ ಓಸ್ಕೊಳ್ಳೋಣ. ಬನ್ನಿ. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ಈ ಪೂರಿ ಹಿಟ್ಟನ್ನ ನಾವು ಲಟ್ಟಣಿಗೆಲ್ಲೂ ಲಟ್ಟಿಸ್ಕೋಬಹುದು ಅಥವಾ ಕೈಯಲ್ಲೂ ತಟ್ಕೋಬಹುದು. ಪೂರಿಗಿಂತಲೂ ಸ್ವಲ್ಪ ದಪ್ಪದಾಗಿ ನಾವು ಲಟ್ಟಿಸ್ಕೋಬೇಕು. ಎಣ್ಣೆ ಕಾದಿದೆ. ಈಗ ಪೂರಿನ ಕರ್ಕೊಳ್ಳೋಣ.
ಮೀಡಿಯಂ ಫ್ಲೇಮಲ್ಲಿ ಪೂರಿನ ಕರ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿಯಾದಂಥ ಸಜ್ಜೆ ಮಸಾಲ ಪೂರಿ ರೆಡಿಯಾಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಮನೇಲಿ ಟೇಸ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.